ಮೇಲೆ ನನಗೆ ಒಂದು ಎರಡನೇ ತಂದೆ ಥರ ನನಗೆ ಜಯಚಂದ್ರ ಸರ್ರು. ಖಂಡಿತ ನನಗೆ ನಂಬಿಕೆ ಇದೆ ಸರ್ರು ನನಗೆ ಮಾಡಿಕೊಟ್ಟೇ ಕೊಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಯಾವಾಗಲೂ ನಾನು ಸಪೋರ್ಟಿವ್ ಆಗಿರ್ತೀನಿ. ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ಕರೇತಿಮ್ಮನಹಳ್ಳಿ ಒಂದು ಪ್ರತಿಭೆ ಇವತ್ತು ದೇಶದ ಮಟ್ಟದಲ್ಲಿ ಬೆಳಗುವಂಥ ಕೆಲಸವನ್ನು ಮಾಡಿದ್ದಾರೆ. ಆಕೆ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಹಳ್ಳಿಯಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಬರಬೇಕಾದಾಗ ಆಕೆ ಪ್ರಯತ್ನ, ಅವರ ತಂದೆ ತಾಯಿ ಆಶೀರ್ವಾದ, ಪ್ರೋತ್ಸಾಹನೇ ಮುಖ್ಯವಾಗಿರ್ತಕ್ಕಂಥದ್ದು. ಬಹುಶಃ ಈಗ ನಾನು 2 ವರ್ಷದಿಂದ ದೀಪಿಕಾ ಕ್ಯಾಪ್ಟನ್ ಆದ ತಕ್ಷಣವೇ ನಮ್ಮ ಮನೆ ಕರೆದು ನಾನು ಒಂದು ಸನ್ಮಾನ ಮಾಡಿದ್ದೆ. ಇವತ್ತು ನನಗೆಲ್ಲ ಒಂದು ಸಂತೋಷ ಅಂದರೆ 2 ವರ್ಷ ಆಯ್ತನಮ್ಮ, 2 ವರ್ಷ ಆಯಿತು. 2 ವರ್ಷದಿಂದ ಆಳಿಗೆ ಕೊಟ್ಟಂಥ ಸ್ಫೂರ್ತಿ, ಆಕೆ ಧೈರ್ಯ ಮಾಡಿ ಇವತ್ತು ಇಡೀ ಇಂಡಿಯಾಕ್ಕೆ ಕ್ಯಾಪ್ಟನ್ ಆದ. ಅಂದರೆ ಕ್ಯಾಪ್ಟನ್ ಅಂದರೆ ಹೆಂಗೆ ಅಂತಂದರೆ, ರಾಜಕೀಯವಾಗಿ ಕ್ಯಾಪ್ಟನ್ ಯಾರು? ನರೇಂದ್ರ ಮೋದಿ ಕ್ಯಾಪ್ಟನ್ನು, ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಕ್ಯಾಪ್ಟನ್ನು, ಕ್ರಿಕೆಟ್ಗೆ ದೀಪಿಕಾ ಕ್ಯಾಪ್ಟನ್. ಅಂದರೆ ಕ್ಯಾಪ್ಟನ್. ನಾನು ಒಂದು ಹೇಳಿದ್ದೇನೆ, ಇಲ್ಲಿ ಎಲ್ಲರ ಮುಂದೆನೂ ಹೇಳೋದು ಬೇಡ, ನಾವೊಂದು ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡಬೇಕು ಅಂತ ಮಾಡಿದ್ದೀನಿ. ಯಾವ್ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ. ಅದನ್ನು ಕೂತು ಯೋಚನೆ ಮಾಡ್ತೀನಿ. ಯಾವತ್ತೂ ಕೂಡ ಆಕೆ ಜೀವನದಲ್ಲಿ ತಿರುಗಿ ಹಿಂದಕ್ಕೆ ನೋಡಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು. ಆ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನು ಮಾಡ್ತಾ ಇದ್ದೀನಿ. ಅದನ್ನು ನಾನು ಈಗೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನಾವೆಲ್ಲ ಕೂತ್ಕೊಂಡು ನಾಗರಿಕ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡೋಣ. ಒಂದು ಬಹು ದೊಡ್ಡ ಬೇಡಿಕೆ ಅಂದರೆ ಸಿದ್ದರಾಮಯ್ಯ ಅವರ ಹತ್ರನೂ ಹೇಳಿದರು, ನಮಗೆ ಸರ್ಕಾರಿ ನೌಕರಿಗೆ ಅವಶ್ಯಕತೆ ಇದೆ. ಇಲ್ಲಿ ಅದಕ್ಕೆ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ನನಗೆ ಆಲ್ರೆಡಿ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ನಾನು ಮುಂಬೈನಲ್ಲಿ ಇರೋದು ತುಂಬ ಕಷ್ಟ ಆಗ್ತಿದೆ ಸರ್. ಅಂತಂದರೆ ಇವಾಗ ತಂದೆ ತಾಯಿನ ಬಿಟ್ಟು ನಾನು ಮುಂಬೈನಲ್ಲಿದ್ದೀನಿ. ಸೊ ಅದನ್ನು ಸಭೆಯಲ್ಲಿ ನನಗೆ ಒಂದು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡೋದಕ್ಕೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಇದಲ್ವ, ಇನ್ಕಮ್ ಟ್ಯಾಕ್ಸ್ ಆಫೀಸರ್? ಎಸ್ ಸರ್. ನಾನು ಖಂಡಿತ ಮಾಡ್ತೇನೆ. ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಒಳ್ಳೆ ಪ್ಲಸ್ ಸಾಹೇಬರು ಅವತ್ತಿನಿಂದಲೂ ಕೂಡ ನಿಮಗೆ ಬ್ಯಾಕ್ ಬೋನ್ ಆಗಿದ್ರು, ಬಹಳಷ್ಟು ಸನ್ಮಾನಗಳನ್ನು ಮಾಡಿಕೊಂಡು ನಿಮಗೆ ಒಂದು ಬ್ಯಾಕ್ ಬೋನ್ ಆಗಿದ್ರು. ಅವ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ತಾಲೂಕಿನ ಶಾಸಕರು ಅವರು ಸರ್, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಅದು ಜಯಚಂದ್ರ ಸರ್ ಇಷ್ಟು ನನಗೆ ಸಪೋರ್ಟಿವ್ ಆಗಿ, ಇವಾಗ ನಾನು 2023ನಲ್ಲೂ ಸಹ ನಾನು IBA